ಶಾಂತಿ. ದಿನಾಂಕ ಆಗಿದೆ 9/7/2026. ವೃಕ್ಷಪತಿ ತಂದೆಯು ನೀವು ಮಕ್ಕಳ ಮೇಲೆ ಬೃಹಸ್ಪತಿ ದಶೆಯನ್ನು ಕೂರಿಸಿದ್ದಾರೆ. ನೀವೀಗ ಅವಿನಾಶಿ ಸುಖದ ಪ್ರಪಂಚದಲ್ಲಿ ಹೋಗುತ್ತಿದ್ದೀರಿ. ಯಾವ ಮಕ್ಕಳು ಜೀವಿಸಿದ್ದಂತೆಯೇ ದೇಹದ ಎಲ್ಲ ಸಂಬಂಧಗಳನ್ನು ತ್ಯಾಗ ಮಾಡಿ ತಮ್ಮನ್ನು ಆತ್ಮನಿಶ್ಚಯ ಮಾಡಿಕೊಳ್ಳುವರೋ ಅಂತಹ ಆತ್ಮಿಕ ನಿಶ್ಚಯ ಬುದ್ಧಿಯುಳ್ಳ ಮಕ್ಕಳ ಮೇಲೆ ಬೃಹಸ್ಪತಿ ದಶೆಯು ಕುಳಿತುಕೊಳ್ಳುತ್ತದೆ. ಅವಿನಾಶಿ ವೃಕ್ಷಪತಿ ತಂದೆಯು ಸಂಗಮಯುಗದಲ್ಲಿ ಬಂದು ದುಃಖಧಾಮದ ವಿನಾಶ ಮಾಡಿ ಸುಖಧಾಮವಾದ ಸ್ವರ್ಗವನ್ನು ಸ್ಥಾಪಿಸುತ್ತಾರೆ. ನಾವು ಆತ್ಮರು ಮೂಲತಃ ಶಾಂತಿಧಾಮದ ನಿವಾಸಿಗಳಾಗಿದ್ದೇವೆ. ಈ ಪ್ರಪಂಚದಲ್ಲಿ ತಮ್ಮ ಪಾತ್ರವನ್ನು ಅಭಿನಯಿಸಲು ಬಂದಿದ್ದೇವೆ. ಆತ್ಮವು ಎಂದಿಗೂ ವಿನಾಶವಾಗುವುದಿಲ್ಲ. ಅದರೊಳಗೆ ಸಂಪೂರ್ಣ ಪಾತ್ರವು ಮೊದಲೇ ನಿಗದಿಯಾಗಿರುವ ಅವಿನಾಶಿ ದಾಖಲೆ ಇದೆ. ವಿಶ್ವದ ಚರಿತ್ರೆ ಮತ್ತು ಭೂಗೋಳವು ನಾಟಕದಂತೆ ನಿಖರವಾಗಿ ಪುನರಾವರ್ತನೆಯಾಗುತ್ತಾ ಇರುತ್ತದೆ. ಆತ್ಮರು ಮತ್ತು ಪರಮಾತ್ಮನ ಸಂಗಮವೇ ಈ ಕಲ್ಯಾಣಕಾರಿ ಸಂಗಮಯುಗದ ಅತ್ಯಂತ ಮಹತ್ವದ ವಿಶೇಷತೆಯಾಗಿದೆ. ತಂದೆಯು ಆತ್ಮರಿಗೆ ದೇಹಾಭಿಮಾನವನ್ನು ಬಿಟ್ಟು ಆತ್ಮನಿಶ್ಚಯ ಬುದ್ಧಿಯವರಾಗುವ ಶ್ರೀಮತವನ್ನು ಕೊಡುತ್ತಾರೆ. ತಂದೆಯ ನೆನಪಿನಿಂದಲೇ ಆತ್ಮದ ಮೇಲಿರುವ ಅನೇಕ ಜನ್ಮಗಳ ವಿಕರ್ಮಗಳ ತುಕ್ಕು ನಿವಾರಣೆಯಾಗುತ್ತದೆ. ಎಷ್ಟು ಹೆಚ್ಚು ಶಿವ ತಂದೆಯ ನೆನಪಿನಲ್ಲಿ ಇರುತ್ತೇವೋ ಅಷ್ಟು ಹೆಚ್ಚು ಖುಷಿ, ಶಕ್ತಿ ಮತ್ತು ಪವಿತ್ರತೆ ಅನುಭವವಾಗುತ್ತದೆ. ನಿಜವಾದ ಅತೀಂದ್ರಿಯ ಸುಖವೆಂದರೆ ತಂದೆಯ ಹೊರತು ಮತ್ಯಾರೂ ನೆನಪಿಗೆ ಬಾರದ ಸ್ಥಿತಿಯಾಗಿದೆ. ಈಶ್ವರ ಸರ್ವವ್ಯಾಪಿಯಲ್ಲ. ಅವರು ಬೇಹದ್ದಿನ ತಂದೆಯಾಗಿದ್ದು ಮಕ್ಕಳಿಗೆ ಸ್ವರ್ಗದ ಆಸ್ತಿಯನ್ನು ನೀಡುತ್ತಾರೆ. ಇದು ದೈಹಿಕ ಯಾತ್ರೆಗಳ ಸಮಯವಲ್ಲ, ಆತ್ಮವನ್ನು ಪವಿತ್ರಗೊಳಿಸುವ ಆತ್ಮಿಕ ಯಾತ್ರೆಯ ಸಮಯವಾಗಿದೆ. ರಾವಣ ರಾಜ್ಯ ಆರಂಭವಾದಾಗ ದೇವತೆಗಳು ವಾಮ ಮಾರ್ಗಕ್ಕೆ ಇಳಿದು ತಮ್ಮ ಪೂಜ್ಯ ಸ್ಥಿತಿಯನ್ನು ಕಳೆದುಕೊಳ್ಳುತ್ತಾರೆ. ಪ್ರತಿಯೊಬ್ಬ ಆತ್ಮವು ತನ್ನ ಪುರುಷಾರ್ಥ ಮತ್ತು ಯೋಗಬಲದ ಆಧಾರದ ಮೇಲೆ ಭವಿಷ್ಯದ ಪದವಿಯನ್ನು ನಿರ್ಮಿಸಿಕೊಳ್ಳುತ್ತಿದೆ. ಧರ್ಮರಾಜನ ಶಿಕ್ಷೆಯನ್ನು ತಪ್ಪಿಸಲು ಈಗಲೇ ನೆನಪು ಮತ್ತು ಪವಿತ್ರತೆಯ ಪುರುಷಾರ್ಥದಲ್ಲಿ ತೀವ್ರತೆ ತರಬೇಕು. ತನುಮನ ಧನವನ್ನು ತಂದೆಯ ಸೇವೆಯಲ್ಲಿ ಯಶಸ್ವಿಯಾಗಿ ಬಳಸಿದರೆ 21 ಜನ್ಮಗಳ ಅವಿನಾಶಿ ಸುಖ ಮತ್ತು ರಾಜ್ಯಭಾಗ್ಯವನ್ನು ಪಡೆಯಬಹುದು. ತಮ್ಮ ಸ್ಥಿತಿಯನ್ನು ತಾವೇ ಪರಿಶೀಲನೆ ಮಾಡಿಕೊಳ್ಳಬೇಕಾಗಿದೆ. ತಮ್ಮ ಕಲ್ಯಾಣಕ್ಕಾಗಿ ನಿತ್ಯವೂ ಡೈರಿಯನ್ನು ಇಟ್ಟುಕೊಳ್ಳಬೇಕು. ಅದರಲ್ಲಿ ನೆನಪಿನ ಚಾರ್ಟ್ ಬರೆಯಬೇಕಾಗಿದೆ. ಬೇಹದ್ದಿನ ತಂದೆಯೊಂದಿಗೆ ಸತ್ಯವಾದ ವ್ಯಾಪಾರ ಮಾಡಬೇಕಾಗಿದೆ. ತಮ್ಮ ತನುಮನ ಧನವನ್ನು ತಂದೆಗೆ ಅರ್ಪಣೆ ಮಾಡಿ 21 ಜನ್ಮಗಳಿಗಾಗಿ ಪ್ರತಿಫಲವನ್ನೇ ಪಡೆಯಬೇಕಾಗಿದೆ. ಖುಷಿಯ ಜೊತೆಗೆ ಶಕ್ತಿಯನ್ನು ಧಾರಣೆ ಮಾಡಿಕೊಂಡು ವಿಘ್ನಗಳನ್ನು ಪಾರು ಮಾಡುವಂತಹ ವಿಘ್ನಜೀತ್ ಭವ. ಖುಷಿಯ ಜೊತೆಗೆ ಶಕ್ತಿಯೂ ಇದ್ದರೆ ಸಹಜವಾಗಿಯೇ ವಿಘ್ನಗಳನ್ನು ಪಾರು ಮಾಡುತ್ತಾ ವಿಘ್ನಜೀತರು ಆಗಿಬಿಡುತ್ತೀರಿ. ಆ ನಂತರ ಯಾವುದೇ ವಿಘ್ನಗಳು ತಮ್ಮ ಲಗನ್ನನ್ನು ತೊಂದರೆ ಮಾಡುವುದಿಲ್ಲ. ಪರಿಸ್ಥಿತಿಗಳಲ್ಲಿ ಗಾಬರಿಯಾಗುವುದಕ್ಕೆ ಬದಲಾಗಿ ಅದನ್ನು ಶಿಕ್ಷಕನೆಂದು ತಿಳಿದುಕೊಂಡು ಪಾಠವನ್ನು ಕಲಿಯಿರಿ. ಜ್ವಾಲಾ ಸ್ವರೂಪ ಅರ್ಥಾತ್ ಲೈಟ್ ಹೌಸ್ ಜ್ಞಾನ ಸ್ವರೂಪ ಮತ್ತು ಮೈಟ್ ಹೌಸ್ ಶಕ್ತಿಶಾಲಿ ಸ್ವರೂಪ ಸ್ಥಿತಿಯನ್ನು ತಿಳಿದುಕೊಳ್ಳುತ್ತಾ ಇದೇ ಪುರುಷಾರ್ಥದಲ್ಲಿರಿ. ಓಂ ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯಗಳನ್ನು ಆಲಿಸಿ ಹಾಗೂ ನಿಮ್ಮದಾದ ಈ ಚಾನೆಲ್ಗೆ ಲೈಕ್ ಮಾಡುವುದನ್ನು ಮರೆಯದಿರಿ.